ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗಿನ ಬ್ರೇಕಿಂಗ್ ನ್ಯೂಸ್, ಒಂದು ಕ್ಷಣ ಒಂದು ಡ್ರೈವ್, ಅದು ಪೆನ್ ಡ್ರೈವ್. DKC ವಿರುದ್ಧ JDS ಕಾರ್ಯಕರ್ತರ ಪ್ರತಿಭಟನೆ. ಇಲ್ಲಿ ತನಕ ಎಲೆಕ್ಷನ್ ನ್ಯೂಸ್ ಕೊಡ್ತಾ ಇದ್ವಿ, ಅದರ ನಡುವೆ ಪೆನ್ ಡ್ರೈವ್ ಸುದ್ದಿ. JDS ಕಾರ್ಯಕರ್ತರ ಪ್ರತಿಭಟನೆ ಕಾರಣ ನಿನ್ನೆ ದೇವರಾಜೇಗೌಡರು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಪೆನ್ ಡ್ರೈವ್ ಮತ್ತು ಆ ವಿಡಿಯೋ ಆಡಿಯೋ ಎಲ್ಲವೂ ಕೂಡ ರಿಲೀಸ್ ಆಗೋದಕ್ಕೆ DKC ನೇರ ಕಾರಣ ಅನ್ನುವಂಥ ಮಾತನ್ನ ಹೇಳಿದ್ರು. ಸುದೀರ್ಘವಾದ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ರು. ಇಬ್ಬರಲ್ಲಿ ಯಾರು ಆ ವಿಡಿಯೋ ಲೀಕ್ ಮಾಡಿದ್ದು ಅನ್ನೋದು ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಒಂದು ಕಡೆ ಕಾರ್ತಿಕ್, ಪ್ರಜ್ವಲ್ ರೇವಣ್ಣ ಅವರ ಕಾರ್ ಡ್ರೈವರ್, ಮತ್ತೊಂದು ಕಡೆ ದೇವರಾಜೇಗೌಡರು. ಪ್ರಜ್ವಲ್ ರೇವಣ್ಣ ಅವರ ಡ್ರೈವರ್ ಕಾರ್ತಿಕ್ ನಿಜ, ಆತನೇ ಒಪ್ಕೊಂಡಿದ್ದಾನೆ, ನಾನೇ ಅದನ್ನು ಡೌನ್ಲೋಡ್ ಮಾಡಿಕೊಂಡಿದ್ದು ಅಂತೇಳಿ. ಆದರೆ ಅದನ್ನು ತೆಗೆದುಕೊಂಡು ಹೋಗಿ ನಾನು ದೇವರಾಜೇಗೌಡರಿಗೆ ಕೊಟ್ಟಿದ್ದೆ. ಈಗ ಇದು ಎಲ್ಲರ ಬಳಿ ಹೇಗೆ ಹೋಯಿತು ಅಂತ ಹೇಳಿದಾಗ ಕಾರ್ತಿಕ್ ಹೇಳಿದ್ದು ಅದು ದೇವರಾಜೇಗೌಡರು ಬಿಡುಗಡೆ ಮಾಡಿರ್ಬೋದು. ದೇವರಾಜೇಗೌಡರು ಹೇಳಿದ್ರು ನಾನಲ್ಲ, ನನ್ನ ಬಳಿ ಇತ್ತು ಆದರೆ ಬಿಡುಗಡೆ ಮಾಡಿದ್ದು ನಾನಲ್ಲ. ಇದರ ಹಿಂದೆ DK ಶಿವಕುಮಾರ್ ಅವರ ಕೈವಾಡವಿದೆ. ಹಾಗಾಗಿ ಕಾರ್ತಿಕ್ ಮಲೇಷ್ಯಾದಿಂದ ಅದನ್ನ ರಾಜ್ಯ ಸರ್ಕಾರದ ಪೂರ್ತಿ ಕುತಂತ್ರ. ಸಂತ್ರಸ್ತ ಸಿಕ್ಕಿದ್ರು ಮತ್ತೆ ಅವ್ರನ್ನ ಮಗ DK ಶಿವಕುಮಾರ್ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಬಿಡಲ್ಲ. ಎಲ್ಲಾ ಕಡೆ ನುಗ್ಗಿ ಬಸ್ ಬೆಂಕಿ ಇಂತ ಕಾರ್ಯಕ್ರಮ ಮಾಡ್ತೀವಿ. ಅವ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವ್ನು ಇಳಿಬೇಕು, ಜೈಲ್ಗೆ ಹೋಗ್ಬೇಕು DK ಶಿವಕುಮಾರ. ಆ ಸೂಳೆ ಮಗನ ಬಂದ್ಸವ್ರು उनका ही हाथ है, दूसरों का किसी का हाथ नहीं है, इन्हीं का हाथ है. ಕೇಬಲ್ ತೆಗಿಲ್ಲ. ಪೆನ್ ಡ್ರೈವ್ ರೂವಾರಿ DK ಶಿವಕುಮಾರ್ ಅಂತ ಹೇಳಿ JDS ಕಾರ್ಯಕರ್ತರ ಪ್ರತಿಭಟನೆ. ಐ ಡೋಂಟ್ ನೋ ಇವತ್ತಿನ ಚುನಾವಣೆಯಲ್ಲಿ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತೇಳಿ. ಆದರೆ ನರೇಂದ್ರ ಮೋದಿ ಅವರು ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಾಗ ಬಹಳ ಖಡಕ್ಕಾಗಿ ಮಾತನಾಡಿದ್ದಾರೆ. ಆದರೆ ಎಲ್ಲರಿಗೂ ಒಂದು ಮರ್ಕ ಇರುವಂಥದ್ದು ದೇವೇಗೌಡರು ಇದನ್ನು ಯಾವ ರೀತಿ ಅರಗಿಸ್ಕೊಳ್ತಿದ್ದಾರೆ ಅಂತ. ಓಕೆ, ಸತೀಶ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಸತೀಶ್, ಈ ಪ್ರತಿಭಟನೆ ಐ ಥಿಂಕ್ JP ಭವನದಲ್ಲಿ ಕೆಲವು ಫ್ಲೆಕ್ಸ್ ಎಲ್ಲ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಿನ್ನೆ ದೇವರಾಜೇಗೌಡರು ಹೇಳಿಕೆಯನ್ನು ಕೊಟ್ಟ ನಂತರದ ಪ್ರತಿಭಟನೆ ಇದು ಕೇವಲ JDS ಮಾತ್ರನಾ? BJP ಸಾಥೇನು ಇಲ್ವಾ ಇದಕ್ಕೆ?
BJP ಅವ್ರದ್ದು ಕೂಡ ಏನಾದ್ರು ಸಪ್ರೇಟ್ ಪ್ರೊಟೆಸ್ಟ್ ಇರುತ್ತಾ ಅಥವಾ ಇದನ್ನು ಕೇವಲ JDSಗಿಂತ ಬಿಟ್ಟುಕೊಟ್ರ? ಪ್ರಕಾಶ್, ಸದ್ಯಕ್ಕೆ JDS ಕಾರ್ಯಕರ್ತರು ಇವತ್ತು JDS ಕಚೇರಿ JP ಭವನದ ಬಳಿ ಪ್ರತಿಭಟನೆಯನ್ನು ಮಾಡಿದ್ರು. ನಿನ್ನೆ ದೇವರಾಜೇಗೌಡ ಅವರು ಸುದ್ದಿಗೋಷ್ಠಿ ಮಾಡಿ ಆಡಿಯೋವನ್ನು ಬಿಡುಗಡೆ ಮಾಡಿದ್ರು. ಇದರಲ್ಲಿ DK ಶಿವಕುಮಾರ್ ಅವರ ಕೈವಾಡ ಇದೆ, ಪೆನ್ ಡ್ರೈವ್ ಹಗರಣದಲ್ಲಿ DK ಶಿವಕುಮಾರ್ ಅವರ ಕೈವಾಡ ಇದೆ ಅನ್ನೋ ನೇರ ಆರೋಪ ಮಾಡಿದ್ರು. ಆ ನಿಟ್ಟಿನಲ್ಲಿ ಇವತ್ತು JDS ಕಾರ್ಯಕರ್ತರು JDS ಕಚೇರಿ ಬಳಿ ಪ್ರತಿಭಟನೆ ಮಾಡಿದ್ರು. ಇದು ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಈ ರೀತಿಯ ಪ್ರಕರಣ ಆಗ್ತಾ ಇದೆ. ಹೀಗಾಗಿನೇ ಸರ್ಕಾರನ ಈ ತನಿಖೆಯನ್ನ CBIಗೆ ವಹಿಸಬೇಕು, SITಗೆ ವಹಿಸಿದ್ದಾರೆ. ಆದ್ರೆ ಅದರಿಂದ ನ್ಯಾಯ ಸಿಗೋದಿಲ್ಲ. ಈ ಪ್ರಕರಣವನ್ನು ಸಂಪೂರ್ಣವಾಗಿ CBIಗೆ ವಹಿಸಬೇಕು ಅನ್ನೋದು JDS ಕಾರ್ಯಕರ್ತರ ಒತ್ತಾಯ ಆಗ್ತಾ ಇದೆ. ಆ ನಿಟ್ಟಿನಲ್ಲೇ ಇವತ್ತು ಯುವ ಘಟಕದ JDS ಯುವ ಘಟಕ ನಗರ ಘಟಕದ ಎಲ್ಲಾ ಪ್ರಮುಖ ಕಾರ್ಯಕರ್ತರು ಮುಖಂಡರೆಲ್ಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಸದ್ಯಕ್ಕೆ JDS ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಿಜೆಪಿಯವರು ಮುಂದೆ ಆ ಬಗ್ಗೆ ಪ್ರತಿಭಟನೆ ಮಾಡುವ ಸಾಧ್ಯತೆ ಇದೆ. ಆದ್ರೆ ಇವತ್ತು ನಿನ್ನೆ ಅಷ್ಟೇ ಸುದ್ದಿಗೋಷ್ಠಿ ಮಾಡಿರೋದ್ರಿಂದ ಇವತ್ತು ಆರಂಭದಲ್ಲಿ JDS ಪ್ರತಿಭಟನೆ ಮಾಡ್ತಾ ಇದೆ. ಮುಂದೆ ಜಂಟಿಯಾಗಿ ಹೋರಾಟ ರೂಪಿಸುವ ಸಾಧ್ಯತೆ ಇದೆ. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನನಗನ್ಸುತ್ತೆ ಬಿಜೆಪಿಗೆ ಅನಗತ್ಯವಾಗಿ ಕೊರಳಿಗೆ ಸುತ್ತಕೊಂಡಂಗೆ. ಈ ಹಿಂದೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿದ್ದರು. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿದ್ದವರು BJPಗೆ ಬಂದರು. ಅವ್ರದ್ದೊಂದು CD ಬಂತು. ಸುಮ್ಮನೆ ರಮೇಶ್ ಜಾರಕಿಹೊಳಿ ಅವರನ್ನ BJಪಿಯವರು ಅಲ್ಲಿ ಸಮರ್ಥಿಸ್ಕೊಳ್ಳೋಂಗೂ ಇಲ್ಲ, ಬಿಟ್ಟು ಬಿಡೋಂಗೂ ಇಲ್ಲ. ಒಂದು ವೇಳೆ BJP ಮತ್ತು JDS ಜೊತೆ ಆಗದಿದ್ದಿದ್ರೆ ಇವತ್ತು ರೇವಣ್ಣ ಅವ್ರದ್ದು ಸ್ಟೋರಿಗೆ ಬಂದಾಗ, ಈ ಥರ ಬಂದಾಗ BJಪಿಗೂ ಒಂದು ದೊಡ್ಡ ಅಸ್ತ್ರ ಆಗ್ತಾ ಇತ್ತು. ಆಮೇಲೆ JDS ಏನಾಗ್ತದೆ ಗೊತ್ತಿಲ್ಲ. ಇದು ಕಂಬೈಂಡ್ ಆಗಿದೆ. ಅದಾದ ನಂತರ ಆಗ್ತಿರುವಂಥ ಸಮಸ್ಯೆಗಳು. ಸಮಯ ಸರ್, ಈ BJಪಿಗೆ ಆಗ್ತಿರೋ ಏನು ಡ್ಯಾಮೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂದರೆ ಅನಗತ್ಯವಾಗಿ ಅವರು ಮುಜುಗರ ಅಂದರೆ ನಮ್ಮ ನಾಯಕ ಏನೂ ಅಲ್ಲ, ಅಲ್ಲೇನೋ ಜೊತೆಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಉಗುಳಲು ಅಲ್ಲ, ಬಿಡಲು ಅಲ್ಲ, ಬೈದು ಉಗಿದು ಉಪ್ಪಿನಕಾಯಿ ಹಾಕಿ ಇಡೀ ಪ್ರೊಟೆಸ್ಟ್ ಮಾಡಬಹುದಾಗಿತ್ತು. ಚಾನ್ಸ್ ಸಿಗ್ತಾ ಇಲ್ಲ. ಪ್ರೀತಮ್ ಗೌಡ ಬಿಡ್ತಾ ಇದ್ರ ಇಂಥ ಅವಕಾಶಗಳೆಲ್ಲ ಇದ್ದಾಗ. ಸೊ BJP ಪರಿಸ್ಥಿತಿಯನ್ನು ಯಾವ ರೀತಿ ಅವಲೋಕಿಸ್ತೀರಿ? BJP ಪರಿಸ್ಥಿತಿ ಸಮಾಸ ಮಾಡಿ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ ಅನ್ನೋ ಒಪಿನಿಯನ್ನು ಅವರಲ್ಲಿ ಬರ್ತಿದೆ. ಮತ್ತು ಈ ಪ್ರತಿಭಟನೆಯಿಂದ ಅವ್ರು ದೂರನೇ ಈ ಘಟನೆಯಲ್ಲಿ ಆಗ್ತಿರೋದು ಅಯ್ಯೋ ಯಾಕೆ ಬೇಕಾಗಿತ್ತು ಅನ್ನೋದು. ಮತ್ತು ಈ ಘಟನೆಯಿಂದ ಮತ್ತು ಈ ಪ್ರೊಟೆಸ್ಟ್ ಅದರಿಂದ ಅವರು ಅಂತರವನ್ನ ಮೇಂಟೈನ್ ಮಾಡ್ಕೊಂಡೇ ಇದ್ದಾರೆ. ಈವನ್ ಪ್ರೈಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೂಡ ನಿನ್ನೆ ಅವರು ಮಾಡಿರೋ ಸ್ಟೇಟ್ಮೆಂಟ್ ಖಡಕ್ ಆಗಿರೋ ಸ್ಟೇಟ್ಮೆಂಟ್ ಮಾಡೋದ್ರ ಮೂಲಕ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವ ಸಂದೇಶವನ್ನ ಚುನಾವಣೆ ನಡೀತಿರುವಂತಹ 14 ಲೋಕಸಭಾ ಕ್ಷೇತ್ರಗಳ ಮತದಾರರಿಗೆ ತಲುಪಲಿ ಅನ್ನೋ ಕಾರಣಕ್ಕೆ ಅವರು ಅದನ್ನು ಹಾಕಿದ್ದಾರೆ. ಇದು ಕೂಡ ಡ್ಯಾಮೇಜ್ ಕಂಟ್ರೋಲಿಂಗ್ ಪ್ರೊಟೆಸ್ಟ್. ಇದು DK ಶಿವಕುಮಾರ್ ಮೇಲ್ ಹಾಕಿ ಪಾಪ CD ಬಿಟ್ಬಿಟ್ರಿ ಇವರು DK ಶಿವಕುಮಾರ್ ಮಾಡಿದ್ದು ಅಂದ್ರೆ ಪೆನ್ ಡ್ರೈವ್ ಮಾಡಿದ್ದು, ಕಿಡ್ನಾಪ್ ಅದ್ಯಾವುದು ಲೆಕ್ಕಕ್ಕಿಲ್ಲ. DK ಶಿವಕುಮಾರ್ ಹೇಳ್ತಾ ಇದ್ದೆ, ಕೊಲೆ ಆಗಿದೆ, ಒಂದು ಯಾರಿಗೂ ಗೊತ್ತಿಲ್ಲದ ಕೊಲೆಯ ಮಾಹಿತಿ ಸಿಕ್ಕಿದೆ. ಆ ಕೊಲೆ ಮಾಹಿತಿ ಸಿಕ್ಕಿದವನು ಆ ವಿಡಿಯೋ ಬಿಡುಗಡೆ ಮಾಡಿದ್ದಾನೆ. ಈಗ ಕೊಲೆಗಾರ ಯಾರು ಅಂತ ಹಿಡಿಯೋದು ಬಿಟ್ಬಿಟ್ಟು ರಿಲೀಸ್ ಮಾಡಿದ್ಯಾರು ಅನ್ನೋದೇ ಪ್ರೊಟೆಸ್ಟ್ ಬಿಟ್ಟಿದೆ ಅಂತ ಹಂಗಾಗಿದೆ ಇಲ್ಲಿ. ಹೀಗಾಗಿ ಇದು ಪ್ರೊಟೆಸ್ಟ್ ಅವರಿಗೆ ಅವರು ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳುವಂತಹ ಒಂದು ಡೈವರ್ಟ್ ಮಾಡುವಂತಹ ಪ್ರೊಟೆಸ್ಟ್. ಆಮೇಲೆ ಇವತ್ತು ದೇವೇಗೌಡರು, ಕುಮಾರಸ್ವಾಮಿನೂ ಅವರು ಇದನ್ನು ತಗೊಂಡಿದ್ದಾರೆ, ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ದಾರೆ ಅವರು. ಹೀಗಾಗಿ ಎಷ್ಟರ ಮಟ್ಟಿಗೆ ಇದರಿಂದ ಅವರು ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ನಾಟ್ ಓನ್ಲಿ BJP, ಕುಮಾರಸ್ವಾಮಿ ಹಿಮ್ಸೆಲ್ಫ್ ಅವರು ಮತ್ತು ದೇವೇಗೌಡರು ಕೂಡ ಇದರಿಂದ ಡಿಸ್ಟೆನ್ಸ್ ಮಾಡುವಂತಹ ಒಂದು ಯತ್ನ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಅದು ಅವನ ಇಂಡಿವಿಜುವಲ್. ಈಗ ಒಂದು ಅದೇ ಒನ್ಸ್ ಅಗೇನ್, ಈಗ ಒಬ್ಬ ಕೊಲೆ ಆಗುತ್ತೆ ಅಂತ ಇಟ್ಕೊಳ್ಳಿ, ಒಬ್ಬ ಕೊಲೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಅವನ ಅಪ್ಪ ಅಮ್ಮನ